ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಈ ಮುಟ್ಟು ನಿಲ್ತೈತಿ ಕೆಲವರು ಹೆಣ್ಮಕ್ಳಿಗೆ ಸರ್ಟನ್ ಏಜ್ಗೆ, ಅಂದ್ರೆ 45 to 50 ಏಜ್, ಆ ಏಜ್ ಲಿಮಿಟ್ ಒಳಗೆ ಮುಟ್ಟು ನಿಲ್ಲುತ್ತೆ. ಅಂಥ ಟೈಮ್ನೊಳಗೆ ಅಧಿಕ ರಕ್ತಸ್ರಾವ ಆಗುತ್ತೆ. ಅದಕ್ಕೊಂದು ಅದ್ಭುತವಾದಂಥ ಮನೆಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅಧಿಕ ರಕ್ತಸ್ರಾವ ಕಡಿಮೆ ಆಗೋದಕ್ಕೆ ಅದಕ್ಕೆ ಪರಿಹಾರ ನಿಮಗೆ ಹೇಳ್ತೀನಿ ನಾನು. ಅಧಿಕ ರಕ್ತಸ್ರಾವ ಕಡಿಮೆ ಆಗೋದಕ್ಕೆ ಒಂದು ಪರಿಹಾರ ಮಾಹಿತಿ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗುರುತು ತುಂಬಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಏನಪ್ಪ ಅಂತಂದ್ರೆ, ಇದು ಸರಳ ಐತಿದ್ದು ದಾಸವಾಳದ ಹೂವು 5 ಹೂವು ತಗೋರಿ, 5 ಹೂವು ಅದನ್ನು ಸಣ್ಣಗೆ ಅರಿಬೇಕಾದ್ರೆ ದೇಶಿ ಹೆಚ್ಚುವರಿ ಹಾಲಿಗೆ ಹಾಕಿ ಸೇವನೆ ಮಾಡು. ಏನು ಮಾಡಬೇಕು? ಸೇವನೆ ಮಾಡಬೇಕು ಅಷ್ಟೆ. 5 ದಾಸವಾಳದ ಹೂವು ಸಣ್ಣಗೆ ಅರಿಬೇಕು, ದೇಶಿ ಹಸುವಿನ ಹಾಲು 1 ಗ್ಲಾಸು, ಆ ಗ್ಲಾಸಿಗೆ ಇದನ್ನು ಹಾಕ್ಕೋಬೇಕು. ಈ ಪೇಸ್ಟನ್ನು ಹಾಕ್ಕೊಂಡು ಸೇವನೆ ಮಾಡಿಬಿಡು. ಬೆಳಿಗ್ಗೆ ಖಾಲಿ ಹೊಟ್ಟೆಯಾಗ ಮಾಡಬೇಕು. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಾಗ ಮಾಡಬೇಕು. ಈ ಥರ 1 ವಾರ, ಕನಿಷ್ಠ 1 ವಾರ ಮಾಡಬೇಕು. 10-11 ದಿನ ಮಾಡಿದ್ರು ಭಾಳ ಒಳ್ಳೆಯದು. ಆಗೋದಿಲ್ಲ ಅಂದ್ರೆ 1 ವಾರ ಕನಿಷ್ಠ ಸೇವನೆ ಮಾಡೋದ್ರಿಂದ ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗತಕ್ಕಂಥ ಕೆಲವು ಹೆಣ್ಮಕ್ಕಳಿಗೆ ಸರ್ಟನ್ ಏಜ್ಗೆ ಮುಟ್ಟು ನಿಂತು ಬಿಡ್ತೈತಿ. ಅಂಥ ಟೈಮ್ನೊಳಗೆ ರಕ್ತಸ್ರಾವ ಜಾಸ್ತಿ ರಕ್ತಸ್ರಾವ ಆಕ್ಕಿತ್ತಪ್ಪ, ಅದು ನಿಂದಿರ್ತೈತಿ, ಕಡಿಮೆ ಆಗತ್ತೆ. ಅದಕ್ಕೆ ಪರಿಹಾರ ಇರಬೇಕು. ಪರಿಹಾರಾರ್ಥವಾಗಿ ನಿಮಗೆ ತಿಳಿಸಿದ್ದೀನಿ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ನೋ ಸೈಡ್ ಎಫೆಕ್ಟ್, ಯಾವ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ. ಮಾಡಿ ಇದು ಉಪಯೋಗ ತೊಗೋಬೇಕು ಅಂಥೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಾಳಿಕೆ ಆಶ್ರಮ. ಮತ್ತೆಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.